ನಮಸ್ಕಾರ ನಮಸ್ಕಾರ ಸರ್ಸರ್ನೇ ಬಿರ್ಬಿರ್ನೆ ಅಂದೆ. ಎಲ್ಲ ರೆಕಾರ್ಡ್ ಆಗ್ತಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ಲಾಗ್ ಆಗಿರುತ್ತೆ. ಈಗ ಆಲ್ರೆಡಿ ಎಷ್ಟು 7 o'clock ಆಗಿದೆನಾ? 7 o'clock ಆಗಿದೆ. ನಮ್ಮ ಹಸ್ಬೆಂಡು ಅಲ್ಲ ನಮ್ಮ ಗಂಡ ಕಂಟ್ರೋಲ್ ಕಂಟ್ರೋಲ್ ಅದಕ್ಕೆ ಮುಂದೆ ಬಾರೋ ಕರಿಯಾ, ಮುಂದೆ ಬಾ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇವರು 3 ದಿನದಿಂದ ಇರಿಟೇಷನ್ ಕಣ್ರಿ. ಇವ್ರ ಐಟಾಗಿ ನಾನು ಮ್ಯಾಚ್ ಮಾಡೋಷ್ಟರಲ್ಲಿ ಅಷ್ಟೇ. ಇವರು 3 ದಿನದಿಂದ ಕಾಟ ಕೊಡ್ತಿದ್ರು. ಅದು ಯಾವುದೋ ಮೂವಿಗೆ ಹೋಗ್ಬೇಕು ಅಂತ. ಯಾವ ಮೂವಿ? ಡೆಡ್ ಪೂಲ್. ಡೆಡ್ ಪೋಲ್ ಅಂತೆ. ನನ್ನ ಲೈಫಲ್ಲಿ ಇಂಥ ಮೂವಿಗಳನ್ನ ನೋಡ್ತಿರ್ಲಿಲ್ಲ ನಾನು. ಆ್ಯಂಡ್ ನಾನು ಮದುವೆಗೆ ಮುಂಚೆ ಮೂವಿ ನೋಡ್ತಿದ್ದೆ ತುಂಬ ಕಡಿಮೆ. ಇವ್ರು ಸವಾಸ ಮಾಡಿಬಿಟ್ಟು ಮೂವಿಗೋಗೋಣ, ಟೀ ಕಾಫಿ ಕೊಡು. ಇವ್ರು ಯಾವಾಗ್ಲೂ ಕೊನೆ ಮೂಮೆಂಟಲ್ಲೇ ನನಗೆ ಇನ್ಫಾರ್ಮ್ ಮಾಡೋದು ಮೂವಿಗೆ ಹೋಗೋಣ ಅಂತ. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾವು ಯಾವಾಗಲೂ ಲಾಸ್ಟ್ ಬೆಂಚರ್ಸ್ ಥರ ಮೂವಿ ಲೇಟಾಗೆ ಹೋಗೋದು. 7:15 7:20 ಶೋ ಇದೆ ಅಂತ ಹೇಳಿದ್ದಾರೆ. ಸೊ ಹೋಗಿ ಹೇಗಿತ್ತು ಮೂವಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇನ್ನು ಸ್ವಲ್ಪ ದಿನದಲ್ಲಿ ಯಲಹಂಕ ಕೂಡ ವೈಟ್ ಫೀಲ್ಡ್ ಥರನೇ ಆಗ್ತಿದೆ ಅನಿಸುತ್ತೆ. ಏಕೆಂದರೆ ಅಷ್ಟು ಟ್ರಾಫಿಕ್ ಕೂಡ ಇಲ್ಲೂ ಸ್ಟಾರ್ಟ್ ಆಗ್ತಿದೆ. ನನ್ನ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಬೇರೆ ವಿಡಿಯೋಗಳ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಕಮೆಂಟ್ನ ನಾನು ಇತ್ತೀಚೆಗೆ ನೋಡ್ತಿದ್ದೆ. ನಾವು ಕನೆಕ್ಟ್ ಆಗಿದ್ದೀವಿ, ನೀವು ಕನೆಕ್ಟ್ ಆಗಿ ಅಂತ. ನಾನು ಏನಿದು ಅಂತ ನಂಗೆ ನಿಜ ಅರ್ಥ ಆಗಲಿಲ್ಲ. ಸೊ ನಾನು ಫ್ರೆಂಡ್ನ ಕೇಳಿದೆ. ಆವಾಗ ಅವಳು ಹೇಳಿದ್ಲು ಏನಂದರೆ, ಯೂಟ್ಯೂಬಲ್ಲಿ ನಾವು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋಷ್ಟಿಲ್ವಂತೆ. ಸೊ ಕನೆಕ್ಟ್ ಆಗಿದ್ದೀವಿ, ನೀವು ಕನೆಕ್ಟ್ ಆಗಿ ಅನ್ನೋ ವರ್ಡ್ ಯೂಸ್ ಮಾಡಬೇಕಂತೆ. ನನಗಂತೂ ಗೊತ್ತಿರಲಿಲ್ಲ ಸೀರಿಯಸ್ಲಿ, ಇದೇ ಫಸ್ಟ್ ಟೈಮ್ ಕೇಳಿದ್ದು. ಸೊ ನಿಮಗೂ ಯಾರು ಗೊತ್ತಿಲ್ಲ ಅಂದರೆ ಇನ್ಫಾರ್ಮ್ ಮಾಡೋದ ಅಂತ ಮಾಡಿದೆ. ಆ್ಯಂಡ್ ಫೈನಲಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾವು ಹೋಗಿದ್ದು ಗೆಲೇರಿಯಾ ಮಾಲ್ಗೆ. ನಮಗೆ ಇದು ನಿಯರ್ ಇರೋದ್ರಿಂದ ಯಾವಾಗಲೂ ಇಲ್ಲಿಗೆ ಹೋಗ್ತೀವಿ, ಮೂವಿ ನೋಡೋಕ್ಕಾಗಿರ್ಬೋದು, ಶಾಪಿಂಗ್ ಮಾಡೋಕ್ಕಾಗಿರ್ಬೋದು. ಇನ್ನು ಅಲ್ಲಿ ಇವತ್ತು ಒಂದು ಈವೆಂಟ್ ಕೂಡ ನಡೀತಿತ್ತು. ಆ ಕಡೆನೂ ಕಣ್ಣಾಡಿಸ್ಕೊಂಡು ಹೊರಟು ಅವಾಗ ತಾನೇ ಮೂವಿ ಶುರು ಆಗಿತ್ತು. ಸೊ ಮೂವಿ ಬಂದುಬಿಟ್ಟು ನಾವು ಹೋಗಿದ್ದು ಡೆಡ್ ಪೋಲ್ ಅಂತ. ಇದು ಇಂಗ್ಲೀಷ್ ಮೂವಿ, 3Dನಲ್ಲಿತ್ತು. ನೀವು ಯಾರಾದರೂ ಈ ಮೂವಿ ನೋಡಿದರೆ ಕಮೆಂಟ್ ಮಾಡಿ. ನಾನು ಇಂಥ ಮೂವಿಗಳನ್ನ ನೋಡೋದು ತುಂಬ ಕಡಿಮೆ, ಬಟ್ ಇತ್ತೀಚೆಗೆ ನೋಡ್ತಿದ್ದೀನಿ, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ. ಹಾಲಿವುಡ್ ಮೂವಿ ಅಲ್ವಾ ಎಷ್ಟೇ ಆದರೂ. ಸೊ ಚೆನ್ನಾಗಿತ್ತು. ಯಾರೂ ಇಲ್ಲ ಗೈಸ್, ಫಿಲಮ್ ಮುಗೀತು ಗೈಸ್. ಎಲ್ಲ ಏನು ಒಯ್ತಿದ್ದೀವಿ ಫ್ರೆಂಡ್ಸ್, ಫಿಲಮ್ ಮುಗೀತು ಫ್ರೆಂಡ್ಸ್. ಇನ್ನು ಮೂವಿ ಮುಗಿಯೋಷ್ಟರಲ್ಲಂತೂ ಯಾರೂ ಇರಲಿಲ್ಲ. ಎಲ್ಲ ಖಾಲಿ ಹೊಡಿತಿತ್ತು ಮಾಲೆಲ್ಲ. ಒಂಥರ ಪೀಸ್ಫುಲ್ಲಾಗಿತ್ತು. ಎಲ್ಲ ಆ ಕಡೆಯಿಂದ ಬರುವಾಗ ಗಿಜಿ ಅಂತಿತ್ತು. ಇವಾಗಂತೂ ಫುಲ್ಲು ಯಾರೂ ಇರಲಿಲ್ವಲ್ಲ, ಫುಲ್ಲು ಸೈಲೆಂಟಾಗಿ ಪೀಸ್ಫುಲ್ಲಾಗಿತ್ತು. ಆಮೇಲೆ ಎಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ, ಎಲ್ಲ ಶಾಪ್ಗಳನ್ನೂ ಕ್ಲೋಸ್ ಮಾಡ್ತಿದ್ರು. ಇನ್ನು ಟೈಮ್ ಆಗಿದೆ ಅಲ್ಲ, ಇಲ್ಲೇ ಎಲ್ಲರೂ ಊಟ ಮಾಡೋದ ಅಂತ ಹಾಗೆ ನೋಡ್ದೋ, ಬಟ್ ಎಲ್ಲ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು. ಸೊ ಇಲ್ಲಿ ಬಂದುಬಿಟ್ಟು ಅತಿಥಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದು ಓಪನ್ ಇತ್ತು. ನಾವಿಲ್ಲಿ ಯಾವಾಗಲೂ ಪಾರ್ಸಲ್ ತರಿಸ್ಕೊಳ್ತಿದ್ದೋ, ಚೆನ್ನಾಗಿತ್ತು ಟೇಸ್ಟ್ ಅಂತ ಗೊತ್ತಿತ್ತು. ಬಟ್ ಇಲ್ಲಿ ಡೈರೆಕ್ಟಾಗಿ ಯಾವತ್ತೂ ತಿಂದಿರಲಿಲ್ಲ. ಸೊ ಇಲ್ಲೇ ಊಟ ಮಾಡೋದ ಅಂತ ಹೌದು. ನಾನು ಬಂದುಬಿಟ್ಟು ರೋಟಿ ಮತ್ತು ಚಿಕನ್ ಕರಿ ಆ್ಯಂಡ್ ಫಿಶ್ ಫ್ರೈನ ತಗೊಂಡೆ. ತುಂಬ ದಿನದಿಂದ ಫಿಶ್ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ತವಾ ಫ್ರೈನ ತಗೊಂಡೆ. ಅವರು ಬಿರಿಯಾನಿನ ತಗೊಂಡ್ರು. ಇನ್ನು ಅಲ್ಲಿ ತಿಂದ್ಬಿಟ್ಟು ಹೊರಟು. ಆ್ಯಂಡ್ ತುಂಬ ಜನ ನನಗೆ ಹುಷಾರಿಲ್ಲ, ಬಾಡಿ ಪೇಯ್ನ್ ಇತ್ತು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಸೊ ಕೆಲವರು ಟೇಕ್ ಕೇರ್ ಅಕ್ಕ ಅಂತೆಲ್ಲ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದು ರಿಪೋರ್ಟ್ ಕೂಡ ಬಂತು. ನನಗೇನಕ್ಕೆ ಅಷ್ಟೊಂದು ಬಾಡಿ ಪೇಯ್ನ್ ಎಲ್ಲ ಬರ್ತಿತ್ತು ಅಂದರೆ, ನನಗೆ ಹೇಳಿದ್ನಲ್ಲ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಆ್ಯಂಡ್ ಅದರಲ್ಲೇ ವಿಟಮಿನ್ D5 ಅಂತೆಲ್ಲ ಇದೆ. ಮತ್ತು ಕ್ಯಾಲ್ಶಿಯಮ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಸೊ ನನಗೆ ಅದಕ್ಕೆ ತುಂಬಾ ಬಾಡಿ ಪೇಯ್ನ್ ಬರ್ತಿತ್ತು.
ಆ್ಯಂಡ್ ನಾನು ಅಂದ್ಕೊಳ್ತಿದ್ದೆ ಅದೇ ಪಾಶ್ಚರ್ ಪ್ರಾಬ್ಲಮಿಂದ ಕೂತ್ಕೊಂಡೇ ವರ್ಕ್ ಮಾಡೋದ್ರಿಂದ. ಹೌದು, ಅದರಿಂದನೂ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ನನಗೆ ಬಂದುಬಿಟ್ಟು ರಿಪೋರ್ಟಲ್ಲಿ ಗೊತ್ತಾಗಿದ್ದು ಇದೆಲ್ಲ ಕಮ್ಮಿ ಇದೆ ಅಂತ. ಸೊ ಇವತ್ತು ಅಪಾಯಿಂಟ್ಮೆಂಟ್ ಇದೆ. ಕಾಲ್ ಮಾಡಿ ಕೇಳಿದಾಗ 8 ಅವೈಲಬಲ್ ಇದೆ ಅಂದರು, ನೈಟ್ 8 ಸೊ ಹೋಗಬೇಕು. ನೈಟ್ 8 ಆಫೀಸೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋದ ಅಂದ್ಕೊಂಡಿದ್ದೀವಿ. ನೀವು ಅಷ್ಟೇ ತರಕಾರಿಗಳು ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ತಗೊಳ್ಳಿ, ವಿಟಮಿನ್ ಇರೋದು. ಆ್ಯಂಡ್ ತುಂಬ ಹೊತ್ತು ಕುತ್ಕೊಂಡು ವರ್ಕ್ ಮಾಡಬೇಡಿ. ಆ ಥರ ಮಾಡಿದ್ರೆ ಈಗ ನಾನು ಹೇಗೆ ಅನುಭವಿಸ್ತಿದ್ದೀನಿ ಪೇಯ್ನ, ಹಂಗೆ ನೀವು ಅನುಭವಿಸ್ಬೇಕಾಗತ್ತೆ. ಸೊ ಟೇಕ್ ಕೇರ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಇನ್ನು ನಾವು ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು. ಆಲ್ರೆಡಿ ನನಗಂತೂ ನಿದ್ದೆ ಬರೋ ಥರ ಆಗ್ತಿತ್ತು. ಸೊ ರೆಸ್ಟ್ ಮಾಡೋದ ಅಂತ ಹೋದೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.